ಇರ್ತೀರಾ ಅಂದ್ಕೊಳ್ಳಿ. ಆವಾಗ ಹೋಗಿ ಮೆಡಿಕಲ್ ಶಾಪಲ್ಲಿ ಮಾತ್ರೆ ತೊಗೋತಾ ಇದ್ದಾರೆ. ಆ್ಯಕ್ಚುಲಿ ಆ ಮಾತ್ರೆ ಕೊಡಬಾರ್ದು. ಮೊದಲೆಲ್ಲನೂ ನಾವು DNC ಅಂತ ಮಾಡ್ತೀವಿ, ಜ್ಞಾನ ತಪ್ಪಿಸ್ಬಿಟ್ಟು ಮಾಡ್ತಾಯಿದ್ವಿ. ಇವಾಗ ಮಾತ್ರೆಗಳು ಬಂದಿದೆ, ಅದನ್ನು ಎಷ್ಟೋ ಕೆಲವರು ತಿಳ್ಕೊಂಬಿಟ್ಟು ಆ ಮಾತ್ರೆನ ಮೆಡಿಕಲ್ ಶಾಪ್ ಅವರು ಆ್ಯಕ್ಚುಲಿ ಕೊಡಬಾರ್ದು, ಬಟ್ ಹೆಂಗೋ ಸಂಪಾದಿಸ್ಕೊಂಡು ತೊಗೊಂಡ್ಬಿಟ್ಟಿರ್ತಾರೆ. ದಟ್ ಈಸ್ ಅನದರ್ ಡೇಂಜರ್ ವಿಚ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ ನಾವ್. ಯಾಕೆಂದರೆ ಈಗ ಮಾತ್ರೆ ತಗೊಂಡು ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿಯಮಗಳಿರುತ್ತೆ. ಇಷ್ಟು ವಾರದ ಒಳಗೆ ಇರಬೇಕು. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಗರ್ಭಕೋಶದ ಒಳಗೆ ಪ್ರೆಗ್ನೆನ್ಸಿ ಇರಬೇಕು. ಗರ್ಭಕೋಶದ ಆಚೆ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿ ಇದ್ದರೆ ಆ ಹೆಣ್ಣುಮಗಳು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ದೆ ಮೆಡಿಕಲ್ ಶಾಪ್ಗೆ ಹೋಗಿ ಅಬಾರ್ಷನ್ ಮಾಡಿಸ್ಕೊಳ್ಳೋವಂಥ ಮಾತ್ರೆ ತಗೊಂಡು ಅಂತ ಹೇಳಿದ್ರೆ ಗರ್ಭನಾಳ ಒಡೆದೋಗಿ ರಕ್ತಸ್ರಾವ ಆಗಿ ಪ್ರಾಣ ಕಳ್ಕೊಂಡಿರೋ ಹುಡುಗಿರಿದ್ದಾರೆ. ಆ ಥರ ಒಳಗಡೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತಾಗಿ ಒಡೆದೋಯ್ತು ಅಂದರೆ ಆಪ್ರೇಷನ್ ಮಾಡಲೇಬೇಕು. ಒಂದು ಹೋಗಿ ಇನ್ನೊಂದಾಗುತ್ತೆ. ಆದ್ದರಿಂದ ಮೊದಲನೇದು ಏನು ಅಂತಂದರೆ, ಯಾರಿಗೇ ಸರಿ ಮುಟ್ಟು ಮುಂದೆ ಹೋಯ್ತು ಅಂದರೆ, ಆ್ಯಕ್ಟಿವ್ ಆಗಿದ್ರಿ ಅಂದರೆ ಪ್ರೆಗ್ನೆನ್ಸಿ ಟೆಸ್ಟು ಖಂಡಿತ ಮಾಡ್ಕೋಬೇಕು. ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ನಿಜ ಹೇಳಿ, ಆವಾಗ ನಾವು ಖಂಡಿತ ಅದನ್ನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ. ಸೊ ಮಾತ್ರೆ ನಾವು ಕೊಡ್ತೀವಿ, ಆದರೆ ಕೊಡೋಕ್ಕೆ ಮುಂಚೆ ಇವ್ರಿಗೆ ಮಾತ್ರೆ ಕೊಡ್ಬೋದಾ ಇಲ್ವಾ, ಸ್ಕ್ಯಾನ್ ಮಾಡಿಸ್ಕೊಂಡು ಗರ್ಭಕೋಶದ ಒಳಗೆ ಇದೆಯಾ ಅಂತ ನೋಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ.